ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಗುರಪ್ಪನ ಮಠ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಮುಖೇನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗಣ್ಯರಿಂದ ಚಾಲನೆ ನೀಡಿದಂತ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ವಿಜಯಪುರ ಪಟ್ಟಣದ ಒಕ್ಕಲಿಗರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ನಾಡಪ್ರಭು ಶ್ರೀ ಕೆಂಪೇಗೌಡ 517ನೇ ಜಯಂತಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಲಾ ತಂಡಗಳ ವೈಭವ ಹಾಗೂ ನೂರಾರು ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆದಂಥ ಈ ಉತ್ಸವವು ಪಟ್ಟಣದಾದ್ಯಂತ ಕಣ್ಮನ ಸೆಳೆಯಿತು. ಈ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಶ್ರೀ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಲು ಶ್ರೀ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳ ಒಗ್ಗಟ್ಟಿನಿಂದ ಹಾಗೂ ಒಕ್ಕಲಿಗ ಸಮುದಾಯದಿಂದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮವನ್ನ ಪುರಸಭೆ ಕಾರ್ಯಾಲಯ ಬಳಿ ಮಂಟಪವನ್ನ ನಿರ್ಮಿಸಿ ಬಗೆ ಬಗೆಯ ಹೂಗಳಿಂದ ಸಿಂಗರಿಸಿ ಮಂಟಪದಲ್ಲಿ ಶ್ರೀ ನಾಡಪ್ರಭು ಕೆಂಪೇಗೌಡ ಪ್ರತಿಮೆಯನ್ನ ಇಟ್ಟು ಆಗಮಿಸಿದಂತಹ ಗಣ್ಯರಿಂದ ಪುಷ್ಪ ನಮನ ಸಲ್ಲಿಸಿದ್ರು. ಅಲಂಕೃತಗೊಂಡಂತಹ ಎತ್ತುಗಳ ಪಲ್ಲಕ್ಕಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಭವ್ಯ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಪಟ್ಟಣದ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಜಾನಪದ ಕಲಾ ತಂಡಗಳಾದಂತಹ ವೀರಗಾಸೆ, ಡೊಳ್ಳು ಕುಣಿತ, ತಮಟೆ ವಾದ್ಯ, ಪಟದ ನೃತ್ಯ ಹಾಗೂ ಗಾರುಡಿ ಗೊಂಬೆಗಳ ಪ್ರದರ್ಶನ ಸಾರ್ವಜನಿಕರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ವು. ನೂರಾರು ಅನುಯಾಯಿಗಳು ಹಾಗೂ ಮುಖಂಡರು ಮೆರವಣಿಗೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಮೆರವಣಿಗೆಯು ಪಟ್ಟಣದ ಪ್ರಮುಖ ವೃತ್ತವನ್ನ ತಲುಪಿ ಮಂಟಪ ಬಳಿ ಕೆಂಪೇಗೌಡರ ಸಾಧನೆಗಳ ಕುರಿತು ಗಣ್ಯರು ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಅಧ್ಯಕ್ಷರಾದಂತಹ ನೀಲೇರಿ ಅಂಬರೀಶ್ ಗೌಡರವರು ಮಾತನಾಡಿ, ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿ, ಜನಪರ ಆಡಳಿತ ಹಾಗೂ ನಾಡಿಗೆ ಅವರು ನೀಡಿದ ಕೊಡುಗೆಗಳು ಇತಿಹಾಸದಲ್ಲಿ ಅಜರಾಮರ. ಅವರ ಆದರ್ಶಗಳನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಕರೆ ನೀಡಿ ವಿಶ್ವ ಮಾನವ ಸಂದೇಶವನ್ನ ಸಾರಿದ್ರು. ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಬಯಪ ನಿರ್ದೇಶಕರಾದಂತಹ ವಿ ಮಂಜುನಾಥ್, ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಅಧ್ಯಕ್ಷ ವಿಎಂ ನಾಗರಾಜ್, ಟೌನ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬೈರೇಗೌಡ, ಕಾರ್ಯದರ್ಶಿ ಮಾಸ್ ಮಹೇಶ್ ವೀರಣ್ಣ, ಬುಲೆಟ್ ರಾಮಚಂದ್ರಪ್ಪ, ವಿಜಯಪುರ ಟೌನ್ ಒಕ್ಕಲಿಗರ ಸಂಘದ ನಿರ್ದೇಶಕರುಗಳು ಹಾಗೂ ಪತ್ರಕರ್ತರುಗಳಾದಂತಹ ಡ್ಯಾನ್ಸ್ ಸೂರಿ ಸುರೇಶ್, ರಾಜುಗೌಡ ಕೆಂಪೇಗೌಡ, ಬಿಜೆಪಿ ಪಕ್ಷದ ಮುಖಂಡರಾದಂತಹ ಚೇತನ್ ಗೌಡ ಹಾಗೂ ಪ್ರಮುಖ ಗುತ್ತಿಗೆದಾರರಾದಂತಹ ಚಿಕ್ಕನಹಳ್ಳಿ ವೆಂಕಟೇಶ್, ರಘು, ಮುನಿರಾಜು, ಸುಧಾಕರ್, ಆರ್ಎಂಸಿಟಿ ಮಂಜುನಾಥ್, ಮುನಿನಾರಾಯಣ, ಮಹಾಂತಿನ ಮಠದ ಕಾರ್ಯದರ್ಶಿ ವಿಶ್ವನಾಥ್, ಪುರಸಭಾ ಸದಸ್ಯರುಗಳಾದಂತಹ ಎಂ ನಾರಾಯಣಸ್ವಾಮಿ, ರವಿ, ರಾಜಣ್ಣ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮನೋಹರ್, ಮಾಜಿ ಅಧ್ಯಕ್ಷರುಗಳಾದಂತಹ ಕೇಶವ, ಅಶೋಕ್, ಮುನಿರಾಜು, ಮುನಿಕೃಷ್ಣ ಸೇರಿದಂತೆ ಹಲವು ಪುರಸಭಾ ಸದಸ್ಯರು, ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಹಾಗೂ ಪಟ್ಟಣದ ನೂರಾರು ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು. ಅವರು ಒಂದು ಪೂಜನೀಯ ಸ್ಥಾನ, ಆ ಒಂದು ಸ್ಥಾನದಲ್ಲಿ ಅವರಿದ್ದಾರೆ ಅಂತ ನಾವು ದೇವರನ್ನ ಯಾವ ರೀತಿ ಧ್ಯಾನ ಮಾಡ್ತೀರೋ, ನಮ್ಮ ಸಮುದಾಯದಲ್ಲಿ ಕೆಂಪೇಗೌಡರನ್ನ ಅದೇ ರೀತಿ ನಾವು ಒಂದು ಅವರಿಗೆ ಗೌರವಗಳನ್ನು ಕೊಡ್ತೀವಿ. ಬರೀ ಒಕ್ಕಲಿಗ ಜನಾಂಗ ಮಾತ್ರ ಅವರನ್ನ ಗೌರವಿಸಲ್ಲ. ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಜನದಲ್ಲಿ 65ರಿಂದ 70 ಲಕ್ಷ ಜನ ಮಾತ್ರ ಒಕ್ಕಲಿಗರಿದ್ದೀವಿ. ಆದರೆ 7 ಕೋಟಿ ಜನ ವಿವಿಧ ಜನಾಂಗದ ಜನ ಇದ್ದಾರೆ. ಎಲ್ಲರೂ ಕೆಂಪೇಗೌಡರ ಉತ್ಸವದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಏನು ಕರ್ನಾಟಕದಲ್ಲಿ ಎಷ್ಟು ಜಾತಿಗಳಿದ್ದಾರೆ, ಎಲ್ಲ ಜಾತಿಗಳವರು ಇವತ್ತು ಕರ್ನಾಟಕದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಕೆಂಪೇಗೌಡರು ಬರೀ ಒಕ್ಕಲಿಗರಿಗಾಗೇ ಬದುಕಲಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಈಗೆಲ್ಲ ನೀವು ವಿಷಯ ತಿಳ್ಕೊಂಡಿದ್ದೀರಾ. ಸುಮಾರು 15-20 ವರ್ಷಗಳಿಂದ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೆಂಪೇಗೌಡರ ಹಿನ್ನೆಲೆ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ಏನು ಮಾಡಲು, ಅವರ ದೂರದೃಷ್ಟಿ ಏನಿತ್ತು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಅವರು ನಮ್ಮ ಆವತಿ ರಣಬೈರೇಗೌಡರು ಅಲ್ಲಿಂದ ಯಲಹಂಕದಲ್ಲಿ ಅವರ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದಾದ್ಮೇಲೆ
ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಒಂದು ಸಮೃದ್ಧವಾದಂತಹ ಒಂದು ನಗರವನ್ನು ಕಟ್ಟಬೇಕು. ಆ ನಗರ ಮುಂದೆ ವಿಶ್ವವಿಖ್ಯಾತಿ ಆಗಬೇಕು. ಪ್ರಪಂಚದಿಂದ ಬರ್ತಕ್ಕಂಥ ಎಲ್ಲ ಜನಗಳಿಗೆ ಒಂದು ದಾರಿದೀಪ ಆಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಬೆಂಗಳೂರು ನಗರನ ಅವರು ನಿರ್ಮಾಣ ಮಾಡ್ತಾರೆ. ಅದನ್ನ ಮಾಡಬೇಕಾದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ಕೃಷ್ಣದೇವರಾಯರ ಆಡಳಿತ, ವಿಜಯನಗರ ಸಾಮ್ರಾಜ್ಯದ ಅರಸರು, ಅವರ ಸಾಮ್ರಾಜ್ಯ ಒರಿಸ್ಸಾದಿಂದ ಹಿಡಿದು ತಮಿಳುನಾಡುವರೆಗೂ ಇತ್ತು ವಿಜಯನಗರ ಸಾಮ್ರಾಜ್ಯ. ಅದರಲ್ಲಿ ಕೆಂಪೇಗೌಡರು ಒಬ್ಬ ಸಾಮಂತ ರಾಜರು. ಆ ಕಾಲದಲ್ಲಿ ಇಲ್ಲಿ ಏನು ಕೆಲಸ ಮಾಡಬೇಕಾದ್ರು, ಏನು ಕಟ್ಟಡ ಕಟ್ಟಬೇಕಾದ್ರು, ಒಂದು ತೆರಿಗೆ ಹಾಕಬೇಕಾದ್ರು, ಏನಾದ್ರೂ ವಸೂಲಿ ಮಾಡಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸರ ಒಂದು ಅಪ್ಪಣೆ ಬೇಕಾಗಿತ್ತು. ಅವರ ಅಪ್ಪಣೆ ಇಲ್ಲದೆ ಏನೂ ಮಾಡಂಗಿರ್ಲಿಲ್ಲ. ಅವರು ಎಲ್ಲ ಸಂಸ್ಥಾನಗಳನ್ನ ಸಭೆ ಕರೆದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಇವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅಲ್ಲಿ ವಿಜಯನಗರನ ನೋಡಿದಾಗ ಅಲ್ಲಿ ಒಬ್ಬೊಬ್ಬರಿಗೊಂದೊಂದು ಮಾರುಕಟ್ಟೆ, ಮೀನು ಮಾಡೋರಿಗೆ ಮೀನು ಮಾರುಕಟ್ಟೆ, ಕೃಷಿ ಮಾಡೋರಿಗೆ ಕೃಷಿ. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ. ಮನಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿ.
ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.